ಗಂಡ ಸತ್ತ ಲೇಡಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಬಟಾ ಬಯಲಾಗ್ತಿದೆ ಐನಾತಿ ಆಷಾಢ ಒಂದೊಂದೇ ಮುಖ. ಕಳೆದ 2 ದಿನಗಳ ಹಿಂದೆ ನಿಮ್ಮ ಬಿಗ್ ಟಿವಿ ಕರ್ನಾಟಕ ವಾಹಿನಿ ಗಂಡ ಸತ್ತು ಒಂದೇ ತಿಂಗಳಿಗೆ ಪತ್ನಿ ಇದೇನ್ ಮಾಡ್ಬಿಟ್ಲು ಎಂಬ ಶೀರ್ಷಿಕೆ ಅಡಿ ಸುದ್ದಿ ಮಾಡಿತ್ತು ಕಣ್ರಿ. ಇದೀಗ ಅದರ ಮುಂದುವರೆದ ಭಾಗವಾಗಿ ಗಂಡ ಸತ್ತ ನಂತರ ಲೇಡಿ ಕೇವಲ 19 ದಿನಕ್ಕೆ ಮತ್ತೊಂದು ವಿವಾಹವಾಗಿದ್ಲು. ಆದ್ರೆ ಗಂಡ ಸತ್ತ ಕೂಡಲೇ ಒಂದು ತೊಟ್ಟು ಕಣ್ಣೀರು ಹಾಕದ ಹೆಣ್ಣು ಕಣ್ರಿ ಆಕೆ. ಇನ್ನೊಂದು ವಿವಾಹ ಮಾಡಿಕೊಂಡು ಹ್ಯಾಪಿ ಆಗಿದ್ಲು. ಆದ್ರೆ ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ತನಿಖೆಯ ವೇಳೆ ಈಕೆಯ ಬಗ್ಗೆ ಒಂದೊಂದೇ ಮ್ಯಾಟರ್ ಆಚೆ ಬರುತ್ತಿವೆ. ಇತ್ತೀಚೆಗೆ ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ 50 ವರ್ಷದ ಪರಮೇಶ್ ಅನ್ನೋನು ಸಾವನ್ನಪ್ಪಿದ್ದ ಕಣ್ರಿ. ದಿಢೀರ್ನೆ ಪತ್ನಿಯಾದವಳು ಆತನ ಮಣ್ಣು ಮಾಡಿಬಿಟ್ಟಿದ್ಲು. ಪರಮೇಶನ ಸಾವು ಹಾರ್ಟ್ ಅಟ್ಯಾಕ್ ನಿಂದ ಆಗಿದೆ ಅಂತ ಎಲ್ಲರಿಗೂ ನಂಬಿಸ್ಬಿಟ್ಟಿದ್ಲು. ಆದ್ರೆ ಸಾವಿನ 19 ದಿನಕ್ಕೆ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ಲು ಕಣ್ರಿ. ಇದರಿಂದ ಅನುಮಾನಗೊಂಡಿದ್ದ ಪರಮೇಶ್ನ ಸಹೋದರಿ ನಾಗಮ್ಮ ಹೆಬ್ಬೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾಳೆ. ತಮ್ಮ ಸಹೋದರನದು ಸಹಜ ಸಾವಲ್ಲ, ಗುಪ್ತಾಂಗ ಮತ್ತು ಮೂಗಿನಿಂದ ರಕ್ತ ಬರ್ತಿತ್ತು ಅಂತ ಅನುಮಾನ ವ್ಯಕ್ತಪಡಿಸಿದ್ಲು. ಹೀಗಾಗಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಹೂತಾಕಿದ್ದ ಶವವನ್ನ ಹೊರತೆಗೆದು ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡ್ಲಾಗಿತ್ತು. ಆದ್ರೀಗ ಆಷಾಢ ವಿಚಾರಣೆ ಮಾಡ್ತಿರುವ ಪೊಲೀಸರಿಗೆ ಆಷಾಢ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ ಕಣ್ರಿ. ಕೆದಕಿದಷ್ಟು ಐನಾತಿ ಆಷಾಢ ಒಂದೊಂದೇ ಮುಖಗಳು ಆಚೆ ಬರ್ತಿವೆ. ಪರಮೇಶ್ ಆಶಾಗೆ ಮೊದಲ ಗಂಡನಾಗಿರ್ಲಿಲ್ಲ. ಸುಬ್ನಾತಿ ಆಶಾಗೆ ಬರೋಬ್ಬರಿ 3 ಗಂಡಂದಿರು. ಹೌದು, ಆಶಾಗೆ ಈ ಹಿಂದೆಯೇ ಬೇರೆಯವನ ಜೊತೆ ಮದುವೆ ಆಗಿತ್ತು. ರಾಮನಗರದ ಮಾಗಡಿಯ ಆಶಾ 10 ವರ್ಷಗಳ ಹಿಂದೆ ಬೆಂಗಳೂರು ಮೂಲದ ವ್ಯಕ್ತಿಯೊಂದಿಗೆ ವಿವಾಹ ಬೇರೆ ಆಗಿರ್ತಾಳೆ. ಹೊಂದಾಣಿಕೆ ಆಗದ ಕಾರಣ ಅವನನ್ನ ಬಿಟ್ಟಿರ್ತಾಳೆ. 2ನೇ ಮದುವೆಯನ್ನ 2016ರಲ್ಲಿ ತುಮಕೂರಿನ ದಾಸರಹಳ್ಳಿ ಗ್ರಾಮದ ಪರಮೇಶ್ ಜೊತೆ 2ನೇ ಮದುವೆ ಆಗಿದ್ಲು. 10 ವರ್ಷಗಳ ಕಾಲ ಸಂಸಾರ ಬೇರೆ ಮಾಡಿರ್ತಾಳೆ. ಈಕೆಗೆ 2 ಗಂಡು ಮಕ್ಕಳು ಕೂಡ ಇದ್ದಾರೆ. ಹೀಗಿರ್ಬೇಕಾದ್ರೆ ಆಕಸ್ಮಿಕವಾಗಿ ಪರಮೇಶ್ ಹೃದಯಾಘಾತದಿಂದ ಸತ್ತೋಗ್ಬಿಟ್ಟಿದ್ದ. ಆತ ಸತ್ತ ನಂತರ ಕೇವಲ 19 ದಿನಕ್ಕೆ ಇನ್ನೊಂದು ಮದುವೆ ಆಗಿದ್ದು ಯಾವ ಕಾರಣಕ್ಕೆ? ಪರಮೇಶ್ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಿವೆ. ಪರಮೇಶ್ ಸತ್ತು ಕೂಡ್ಲೆ ಮರು ಮದುವೆ ಹಿಂದಿದೆಯಾ ಕುತಂತ್ರ? ಇಂಥ ಎಲ್ಲ ಪ್ರಶ್ನೆಗಳಿಗೆ ಆಶಾನೇ ಉತ್ತರ ಕೊಟ್ಟಿದ್ದಾಳೆ ನೋಡಿ. ಪರಮೇಶ್ ಸತ್ತ ನಂತರ ಚಂದ್ರಪ್ಪ ಜೊತೆ 3ನೇ ವಿವಾಹ. ಚಂದ್ರಪ್ಪ ಜೊತೆ ಆಷಾಢದ್ದು ಮಂಚ ಏರಿದ ಸಂಬಂಧ. ಪರಮೇಶ್ ಸತ್ತ ನಂತರ ಆಶಾ ಕುಣಿಗಲ್ ಮೂಲದ ಚಂದ್ರಪ್ಪನ ಜೊತೆ 3ನೇ ವಿವಾಹವಾಗಿರ್ತಾಳೆ. ಚಂದ್ರಪ್ಪ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಿದ್ದ. ಅಲ್ಲೇ ಆಶಾ ಕೂಡ ಅದೇ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಿದ್ಲು ಕಣ್ರಿ. ಅಲ್ಲೇ ಇಬ್ಬರಿಗೂ ಪರಿಚಯವಾಗಿ ಸ್ನೇಹದಿಂದ ಪ್ರೀತಿಯಿಂದ ಮಂಚದವರೆಗೂ ಸಂಬಂಧ ಬೆಳೆದಿತ್ತು. ಹೀಗಾಗಿ ಆಶಾ ಚಂದ್ರಪ್ಪನ ಜೊತೆ 3ನೇ ವಿವಾಹ ಕೂಡ ಆಗಿರ್ತಾಳೆ. ಆದ್ರೆ ಪರಮೇಶ್ ಸಾಯೋದನ್ನೇ ಕಾಯ್ತಾ ಇದ್ಲ, ಅಥವಾ ಅವನನ್ನ ತಮ್ಮ ದಾರಿಗೆ ಅಡ್ಡ ಬರ್ತಾನೆ ಅಂತ ಈಕೆ ಕೊಂದ್ಬಿಟ್ಲ? ಈ ಎಲ್ಲದಕ್ಕೂ ಉತ್ತರ ಸಿಗ್ಬೇಕಂದ್ರೆ ಶವ ಪರೀಕ್ಷೆಯ ರಿಪೋರ್ಟ್ ಬರ್ಬೇಕು. ಸದ್ಯಕ್ಕಂತೂ ಎಲ್ಲ ಅನುಮಾನಗಳು ಆಶಾ ಮೇಲೆ ಇವೆ. ಅಕಸ್ಮಾತ್ ಆಶಾಳೆ ಕೊಲೆ ಮಾಡಿದ್ದಾಳೆ ಅಂತ ಸಾಬೀತಾದ್ರೆ ಆಶಾಗೆ ಜೈಲು ಹೋಗೋದಂತೂ ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.